ಒಂದ್ಸರಿ ಭೇಟಿಯಾದಾಗ ನೀನು ನಮ್ಮೂರಿನವನಂತಲ್ಲಪ್ಪ, ನಮ್ಮ ಜಿಲ್ಲೆಯವನಂತಲ್ಲಪ್ಪ ಅಂತ ಹೇಳಿದರು. ಯಾಕೆಂದರೆ ಭಾಳ ದೊಡ್ಡ ವ್ಯಕ್ತಿ, ಭಾಳ ದೊಡ್ಡ ಶ್ರೀಮಂತರು. ಆದರೆ ಭಾಳ ಸಾಮಾನ್ಯವಾಗಿ ಮಾತಾಡುವಂಥ, ಸ್ನೇಹದಿಂದ ಮಾತಾಡುವಂಥ ಸ್ನೇಹಜೀವಿಯಾಗಿದ್ದರು ಮಾನ್ಯ ಎಸ್ ಅವರು. ದಾವಣಗೆರೆ ಜಿಲ್ಲೆಯಲ್ಲಿ ಸ್ವಲ್ಪ ಹತ್ತಿರದ ಜಿಲ್ಲೆಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಕರಿತಿದ್ದು ಎಸ್ ಅಂತಾನೆ ಕರಿತಾ ಇದ್ರು. ಅಂತ ಒಬ್ಬ ಶಾಮನೂರು ಶಿವಶಂಕರಪ್ಪ ಅವರು ಶಾಮನೂರಿನಿಂದ, ದಾವಣಗೆರೆ ಪಕ್ಕದ ಶಾಮನೂರಿನಿಂದ ಬಂದಂಥವರು ದಾವಣಗೆರೆ ಜಿಲ್ಲೆನಲ್ಲಿ ಮನೆ ಮನೆಗೆ ಗೊತ್ತಿರ್ತಕ್ಕಂಥ ಒಬ್ಬ ಬಹಳ ದೊಡ್ಡ ವ್ಯಕ್ತಿ. ಭಾಳ ಹಳ್ಳಿಯಿಂದ ಬಂದಂಥ ಡೆಲ್ಲಿಯವರೆಗೆ ಎಲ್ಲ ರಾಜಕೀಯ ಆಗು ಹೋಗುಗಳು ಕೂಡ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಶಿಕ್ಷಣ ಪ್ರೇಮಿ, ಧರ್ಮ ಪ್ರೇಮಿ, ಸಂಸ್ಕೃತಿಯ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಮತ್ತೆ ಮಠ ಮಂದಿರಗಳ ಬಗ್ಗೆ ಯಾವಾಗಲೂ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಜಾತ್ಯತೀತವೆಂತ ವ್ಯಕ್ತಿ, ಲಿಂಗಾಯತ ಸಮಾಜದಲ್ಲಿ ಹುಟ್ಟಿದ್ರೂ ಕೂಡ SC, ST, OBC ಎಲ್ಲ ಸಮಾಜ ವರ್ಗದ ಜೊತೆನಲ್ಲೂ ಕೂಡ ಅಷ್ಟೇ ಸ್ನೇಹದಿಂದ ಹೊಂದಿರತಕ್ಕಂಥ ಜಾತ್ಯತೀತ ವ್ಯಕ್ತಿ, ಪಕ್ಷಾತೀತ ವ್ಯಕ್ತಿ, ಧರ್ಮಾತೀತ ವ್ಯಕ್ತಿ, ಭಾಳ ಮೇರು ವ್ಯಕ್ತಿತ್ವ. ನಮ್ಮ ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ಶಿಕ್ಷಣವನ್ನು ಕೊಡುವಂಥದ್ರಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿರ್ತಕ್ಕಂಥ ಒಬ್ಬ ಅನುಭವಿ. ನಮ್ಮ ಭೋಜೇಗೌಡರು ಹೇಳ್ದಂಗೆ ನರ್ಸರಿಯಿಂದ ಹಿಡ್ಕೊಂಡು PG ಯವರೆಗೆ ಎಲ್ಲ ಕೋರ್ಸ್ಗಳು ಕೂಡ ಅವ್ರ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡ್ಬೋದು. ಅದು ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಎಲ್ಲ ಶಿಕ್ಷಣದ ಎಲ್ಲ ಕೋರ್ಸ್ಗಳು ಕೂಡ ಅವರಲ್ಲಿ ನಾವು ಕಾಣಬಹುದು. ನೇರವಾದಿ, ನಿಷ್ಠುರವಾದಿ, ನೇರವಾಗಿ ಮಾತನಾಡ್ತಕ್ಕಂಥವ್ರು, ಒಬ್ಬ ಸಾಧಕ ಅಂತಂದ್ರೆ ಸಾಕಷ್ಟು ಜನರು ಅವರು ಶಾಸಕರನ್ನು ಮಾಡಿದ್ದಾರೆ, ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ. ಮತ್ತು ಸಿರಿಗೆರೆ ಮಠಕ್ಕಂತೂ ಬಹಳ ಹತ್ತಿರದ ವ್ಯಕ್ತಿ. ಮಠ ಮಂದಿರಗಳ ಸಮಸ್ಯೆಗಳನ್ನು ಮನೆಯಲ್ಲೇ ಕರೆದು ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಒಬ್ಬ ಬಹಳ ದೊಡ್ಡ ವ್ಯಕ್ತಿ. ವೀರಶೈವ ಲಿಂಗಾಯತ ಅನ್ನುವಂಥ ವಿವಾದ ಬಂದಂಥ ಸಂದರ್ಭದಲ್ಲಿ ಬಹಳ ದೊಡ್ಡದಾಗಿ, ಬಹಳ ಉದಾರವಾಗಿ ನಾವು ಒಟ್ಟಾಗಿರಬೇಕು ಅಂಥೇಳಿ ತಮ್ಮ ಸಮಗ್ರ ವ್ಯಕ್ತಿತ್ವವನ್ನು ಸಮಾಜಕ್ಕೆ ತೋರಿಸಿರ್ತಕ್ಕಂಥ ವ್ಯಕ್ತಿ. ಹೀಗೆ ನಮ್ಮ ಶಾಮನೂರು ಶಿವಶಂಕರಪ್ಪನವರು ತುಂಬು ಜೀವನವನ್ನು ನಡೆಸಿರ್ತಕ್ಕಂಥವ್ರು, ಸಾರ್ಥಕ ಜೀವನವನ್ನು ನಡೆಸಿರ್ತಕ್ಕಂಥವ್ರು, ಒಂದು ಮಾದರಿ ಬದುಕನ್ನು ಬದುಕಿರ್ತಕ್ಕಂಥವ್ರು. ಹಾಗಾಗಿ ಅವರಿವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಒಬ್ಬ ಮಹಾನ್ ಸಾಧಕ ಇವತ್ತು ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಅಗಲಿದ್ದಾರೆ. ಆ ರೀತಿ ಅವರ ಮನೆಗೆ, ದಾವಣಗೆರೆಗೆ, ಅವರ ಬಂಧು ಬಳಗಕ್ಕೆ ಸಾಕಷ್ಟು ದುಃಖ ಅಂತೂ ನಿಶ್ಚಿತವಾಗಿ ಆಗಿರುತ್ತೆ. ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ. ಮತ್ತು ಅವರು ಚಿರಂಜೀವಿಯಾಗಿ ಅವರ ಸಾಧನೆಗಳು, ಅವರ ನಡೆನುಡಿಗಳು ಸಮಾಜದಲ್ಲಿ ದಾರಿದೀಪ ಆಗಲಿ ಅಂಥೇಳಿ ನಾನು ಶ್ರದ್ಧಾ ನಮನಗಳನ್ನು ಸಲ್ಲಿಸ್ತೇನೆ. ಸಿ ಟಿ ರವಿ.